ಹಿಂದೂ ಪುರಾಣದ ಪ್ರಕಾರ ಶಿವನ ಜೀವನದಲ್ಲಿ 2 ಹಂತಗಳಾದಂಥ ಬಾಲ್ಯ ಮತ್ತು ಯೌವನಗಳನ್ನು ಈ ದೇವಸ್ಥಾನವು ಪ್ರತಿನಿಧಿಸುವುದಲ್ಲದೆ ಶಿವನು ಪಾರ್ವತಿ ದೇವಿಯೊಂದಿಗೆ ವಿವಾಹವಾದ 3ನೇ ಹಂತವನ್ನು ಈ ದೇವಾಲಯದ ಕೆತ್ತನೆಗಳಲ್ಲಿ ಕಾಣಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಂಬಿಕಾ ಫ್ರಮ್ ಕರ್ನಾಟಕ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಹತ್ರ ಇರೋ ಭೋಗನಂದೀಶ್ವರ ದೇವಸ್ಥಾನದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂಬತ್ತನೇ ಶತಮಾನದ ಆರಂಭದ್ದಾಗಿದ್ದು ಕರ್ನಾಟಕದ ಹಳೆಯ ದೇವಸ್ಥಾನಗಳಲ್ಲಿ ಭೋಗನಂದೀಶ್ವರ ದೇವಾಲಯ ಕೂಡ ಒಂದು. ಕ್ರಿಸ್ತಶಕ 806 ಮತ್ತು ಕ್ರಿಸ್ತಶಕ 810 ಶಾಸನಗಳ ಪ್ರಕಾರ ಈ ದೇವಸ್ಥಾನವನ್ನು ನೊಳಂಬ ರಾಜವಂಶದ ದೊರೆ ನೊಳಂಬಾದಿರಾಜ ಮತ್ತು ರಾಷ್ಟ್ರಕೂಟದ ಚಕ್ರವರ್ತಿ ಗೋವಿಂದ ಅವರು ನಿರ್ಮಿಸಿದ್ರು ಅನ್ನೋ ಉಲ್ಲೇಖಗಳಿದೆ. ಈ ದೇವಾಲಯವು ದ್ರಾವಿಡ ವಾಸ್ತುಶೈಲಿಯಲ್ಲಿದ್ದು 5 ರಾಜವಂಶಗಳ ವಿಭಿನ್ನ ವಾಸ್ತುಶೈಲಿಯನ್ನು ನೋಡಬಹುದು. ಈ ದೇವಾಲಯವನ್ನು ಗಂಗರು, ಚೋಳರು, ಹೊಯ್ಸಳರು, ಪಲ್ಲವರು ಮತ್ತು ಅಂತಿಮವಾಗಿ ವಿಜಯನಗರದ ಅರಸರು ನಿರ್ಮಿಸಿದ್ದಾರೆ. ಭೋಗನಂದೀಶ್ವರ ದೇವಾಲಯವು 3 ದೇವಾಲಯಗಳನ್ನು ಹೊಂದಿದೆ: ಅರುಣಾಚಲೇಶ್ವರ, ಉಮಾಮಹೇಶ್ವರ ಮತ್ತು ಭೋಗನಂದೀಶ್ವರ. ಈ ದೇವಾಲಯದ ಕಲ್ಯಾಣ ಮಂಟಪವು 4 ಕಂಬಗಳಲ್ಲಿ ಆವೃತವಾಗಿದ್ದು ಪ್ರತಿಯೊಂದರಲ್ಲಿಯೂ ದೈವಿಕ ದಂಪತಿಗಳನ್ನು ಚಿತ್ರೀಕರಿಸಲಾಗಿದೆ. ಶಿವ ಮತ್ತು ಪಾರ್ವತಿ, ಬ್ರಹ್ಮ ಸರಸ್ವತಿ, ವಿಷ್ಣು ಲಕ್ಷ್ಮಿ ಹಾಗೂ ಅಗ್ನಿದೇವ ಮತ್ತು ಸ್ವಾಹ ದೇವಿಯ ಚಿತ್ರಗಳನ್ನು ನಾವಿಲ್ಲಿ ಕಾಣಬಹುದು. ಈ ಕಂಬಗಳು ಮತ್ತು ಗೋಡೆಗಳನ್ನು ಹೊಯ್ಸಳರ ವಿಶಿಷ್ಟವಾದ ಕೆತ್ತನೆಗಳಿಂದ ಅಂದರೆ ಗಿಳಿಗಳು, ಪ್ರಾಣಿಗಳು, ಬಳ್ಳಿಗಳು, ದೈವಿಕ ವ್ಯಕ್ತಿಗಳ ಆಕೃತಿಗಳಲ್ಲಿ ಮುಚ್ಚಲ್ಪಟ್ಟಿದೆ. ಸಾಂಪ್ರದಾಯಿಕವಾಗಿ ಅರುಣಾಚಲೇಶ್ವರ ಶಿವನ ಬಾಲ್ಯವನ್ನು, ಭೋಗನಂದೀಶ್ವರ ಶಿವನ ಯೌವನವನ್ನು ಮತ್ತು ಯೋಗನಂದೀಶ್ವರ ಬೆಟ್ಟದ ತುದಿಯಲ್ಲಿ ಅಂತಿಮ ತ್ಯಾಗದ ಹಂತವನ್ನು ಪ್ರತಿನಿಧಿಸುತ್ತದೆ. ಮುಖ್ಯ ದೇವಾಲಯದ ಭೋಗನಂದೀಶ್ವರ ಗರ್ಭಗುಡಿಯಲ್ಲಿ ಭವ್ಯವಾದ ಶಿವಲಿಂಗವನ್ನು ಹೊಂದಿದ್ದು ಚೋಳರ ರಾಜರಾದ ರಾಜೇಂದ್ರ ಚೋಳರ ಆಕೃತಿಯಲ್ಲಿ ಈ ದೇವಾಲಯವನ್ನು ಚೋಳರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತೆ. ಶಿವ ಮತ್ತು ಪಾರ್ವತಿಗೆ ಅರ್ಪಿತವಾದ ಮೂಲ ಭೋಗನಂದೀಶ್ವರ ದೇವಾಲಯವು 9ನೇ ಶತಮಾನದಲ್ಲಿ ಬನರಿಂದ ನಿರ್ಮಿಸಲ್ಪಟ್ಟಿದ್ದರೂ 11ನೇ ಶತಮಾನದಲ್ಲಿ ಚೋಳ ರಾಜರು ಚಾವಣಿಯನ್ನು ಸೇರಿಸ್ತಾರೆ. ಹೊಯ್ಸಳ ರಾಜವಂಶವು ದೇವಾಲಯದ ರಚನೆಗೆ ಮದುವೆ ಮಂಟಪವನ್ನು ಸೇರಿಸಿದ್ರು ಮತ್ತು ಹೊರಗಿನ ಗೋಡೆ ಮತ್ತು ಕಟ್ಟಡಗಳನ್ನು 13ನೇ ಶತಮಾನದಲ್ಲಿ ವಿಜಯನಗರದ ರಾಜರು ಸೇರಿಸ್ತಾರೆ. ಈ ವಸಂತ ಮಂಟಪವನ್ನು 13ನೇ ಶತಮಾನದಲ್ಲಿ ಹೊಯ್ಸಳರ ಅರಸರು ಸೇರಿಸಿದ್ದು ಸಿಂಹದ ತಲೆ ಮತ್ತು ಆನೆಯ ದೇಹವನ್ನು ಹೊಂದಿರುವ ಪೌರಾಣಿಕ ಜೀವಿಗಳಾದ ಯಾಲಿಯ ನೋಟದಲ್ಲಿ ಕೆತ್ತಲಾದ ಕೆಲವು ಕೆತ್ತನೆಗಳನ್ನು ನೀವಿಲ್ಲಿ ಕಾಣಬಹುದು. ಹಾಗೆ ವಸಂತ ಮಂಟಪದಲ್ಲಿರುವ ಈ ಯಾಲಿ ಕಂಬಗಳು ಭೋಗನಂದೀಶ್ವರ ದೇವಾಲಯದ ಸಂಕೀರ್ಣದಲ್ಲಿದ್ದು ವಿಜಯನಗರ ಯುಗದ ಸೇರ್ಪಡೆಯಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರಿಂದ ನಿರ್ಮಿಸಲ್ಪಟ್ಟ ಶೃಂಗಿ ತೀರ್ಥವು ಸುಂದರವಾದ ಮೆಟ್ಟಿಲುಗಳನ್ನು ಮತ್ತು ಕೊಳವೆಗಳನ್ನು ಹೊಂದಿದ್ದು ಶೃಂಗಿ ತೀರ್ಥವು ದಕ್ಷಿಣ ಪಿನಾಕಿನಿ ನದಿಯ ಮೂಲವಾಗಿದೆ. ದಂತಕಥೆಯ ಪ್ರಕಾರ ಬಾಯಾರಿದ ನಂದಿಯು ತನ್ನ ಕೊಂಬುಗಳನ್ನು ಭೂಮಿಗೆ ಚುಚ್ಚಿದ್ರಿಂದ ಆ ಕೊಳವೆಯಲ್ಲಿ ನೀರು ಬಂತು ಅಂತ ಕೂಡ ಹೇಳ್ತಾರೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಪ್ರತಿ ಕಿಟಕಿಯಲ್ಲೂ ದೇವರ ಮೂರ್ತಿಯ ಕೆತ್ತನೆಗಳನ್ನು ನಾವಿಲ್ಲಿ ಕಾಣಬಹುದು. ಶಿವನು ಕೋಪಗೊಂಡಾಗ ಪಾರ್ವತಿ ದೇವಿಯು ಶಿವನನ್ನು ಸಮಾಧಾನಪಡಿಸಲು ಗೌತಮನ ಆಶ್ರಮಕ್ಕೆ ತಪಸ್ಸಿಗೆ ಹೋಗ್ತಾರೆ. ಆಗ ಪಾರ್ವತಿ ದೇವಿಯ ರೂಪವು ಪಚ್ಚೆಯ ಬಣ್ಣದಲ್ಲಿದ್ದು ಹಲವಾರು ತಪಸ್ಸುಗಳನ್ನು ಮಾಡಿ ಬೆಟ್ಟವನ್ನೆಲ್ಲ ಸುತ್ತಿ ಅಂತಿಮವಾಗಿ ಶಿವನ ಅರ್ಧದಷ್ಟು ದೇಹದಲ್ಲಿ ಪಾರ್ವತಿ ವಿಲೀನವಾಗ್ತಾರೆ. ಹೀಗೆ ಪಾರ್ವತಿ ದೇವಿಯ ಹೆಸರು ಅಪಿತಕುಚಂಬ ಎಂದು ಕರೆಯಲಾಯಿತು.
ಮಧ್ಯಕಾಲೀನ ನಂತರದ ಯುಗದಲ್ಲಿ ಚಿಕ್ಕಬಳ್ಳಾಪುರದ ಸ್ಥಳೀಯ ಮುಖ್ಯಸ್ಥರು ಮತ್ತು ಮೈಸೂರು ಸಾಮ್ರಾಜ್ಯದ ಆಡಳಿತಗಾರರಾದ ಹೈದರ್ ಮತ್ತು ಟಿಪ್ಪು ಸುಲ್ತಾನ್ ವಶದಲ್ಲಿದ್ದು ಕ್ರಿಸ್ತಶಕ 1799ರಲ್ಲಿ ಟಿಪ್ಪು ಸುಲ್ತಾನ್ ಅವರ ಮರಣದ ನಂತರ ಅಂತಿಮವಾಗಿ ಬ್ರಿಟಿಷರ ಆಳ್ವಿಕೆಗೆ ಈ ದೇವಸ್ಥಾನ ಒಳಗಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.